ಹಾಯ್ ಫ್ರೆಂಡ್ಸ್, ಹೆಂಗದ್ರೆಲ್ಲರೂ ನಾನು ನಿಮಗೊಬ್ರು. ದೇವ್ರು ನಮ್ಗೆ ಏನಾದರೂ ಒಂದು ಒಳ್ಳೇದು ಮಾಡ್ಬೇಕಪ್ಪ, ದೇವ್ರು ನಮ್ಗೆ ಏನಾದರೂ ಒಂದು ಸಕ್ಸಸ್ ಕೊಡ್ಬೇಕಪ್ಪ ಅಂತಂದ್ರೆ ಅದ್ರ ಹಿಂದೆ ನಮ್ಮನ್ನ ಸಿಕ್ಕಾಪಟ್ಟಿ ಸಂಕಟಕ್ಕೆ ಸಿಲುಕಿಸ್ತಾನ. ಯಾಕೆ ಸಿಲುಕಿಸ್ತಾನಪ್ಪ ಅಂತಂದ್ರೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗಲಿ, ನಾವು ಮೆಂಟಲಿ ಏಬಲ್ ಆಗಲಿ, ನಾವು ಏನೋ ಆದರೂ ಬಂದರೂ ಫೇಸ್ ಮಾಡುವಂಗಾಗಲಿ ಅನ್ನೋಗೋಸ್ಕರ ಮಾಡ್ತಾನ. ಈ ಮಾತೊಳಗೆ 100% ಸತ್ಯ ಐತಿ. ಯಾಕಪ್ಪ ಅಂತಂದ್ರೆ ಒಂದು ಚೂರು ಡೌಟ್ ಇಲ್ಲ. ಈಗ ನೀವು ಲಾಸ್ಟ್ ನಡೆದಿದ್ದ ಮ್ಯಾಚ ನೋಡ್ಬೇಕಪ್ಪ ಅಂತಂದ್ರೆ ಮೊಹಮ್ಮದ್ ಸಿರಾಜ್ ಅವ್ರು ಹೇಳ್ತಾರೆ, ಅವರು ದಿನ 8-8:30 ಹೇಳ್ತಿರ್ತಾರೆ. ಈಗ ಅವ್ರೇನು ಇಂಗ್ಲೆಂಡ್ ಟೂರಿಗೆ ಹೋಗಿದಾರಲ್ಲ ಟೆಸ್ಟ್ ಮ್ಯಾಚ್ ಆಡೋ ಸಲುವಾಗಿ, ಸೊ ಅದ್ರೊಳಗೆ ಪ್ರತಿದಿನ ಅವ್ರು 8 ಗಂಟೆ 8:30 ಹೇಳ್ತಿರ್ತಾರೆ. ಅವ್ರಿಗೆ ಈ ಫೈನಲ್ ಮ್ಯಾಚ್ ಇದ್ದ ದಿನ ಕರೆಕ್ಟ್ 6 ಗಂಟೆಗೆ ಎಚ್ಚರ ಆಗ್ತೈತಿ. ಕರೆಕ್ಟ್ 6 ಗಂಟೆಗೆ ಎಚ್ಚರ ಆದ್ಮೇಲೆ ಅವರು ಮೊಬೈಲ್ ನೋಡ್ತಾರ. ಟೈಮ್ ನೋಡೋಗೋಸ್ಕರ ಮೊಬೈಲ್ ತೆಗೆದು ನೋಡಿದ್ಗಳೇ ಅದ್ರ ಮೇಲೆ ಬಿಲೀವ್ ಅಂತೇಳಿ ಒಂದು ವಾಲ್ ಪೇಪರ್ ಬಂದಿರ್ತೈತಿ. ಈಗ ಆಟೋಮೆಟಿಕ್ ಆಗಿ ಚೇಂಜಸ್ ಆಗ್ತಿರ್ತಾವಲ್ಲ ವಾಲ್ ಪೇಪರ್ಸ್, ಸೊ ಆ ತರ ಅವ್ರ ಮೊಬೈಲ್ ಒಳಗೆ ಬಿಲೀವ್ ಅಂತೇಳಿ ವಾಲ್ ಪೇಪರ್ ಬಂದಿರ್ತೈತಿ. ಸೊ ಅದನ್ನ ನೋಡಿ ಕ್ಯಾಸ್ ಅವ್ರ ಒಂಥರ ಆಶ್ಚರ್ಯ ಆಗ್ತಾರ, ಬೆಳಿಗ್ಗೆ ಇಷ್ಟು ಜಲ್ದಿ ಎತ್ತರ ಆಗೈತಿ, ಬಿಲೀವ್ ಅಂತೇಳಿ ಬಂದೈತಲ್ಪ ಅಂತ ಹೇಳಿ ಅವರು ಮರಳಿ ಮಲ್ಕೊಳ್ಳೋ ಬದಲು ಏನ್ ಮಾಡ್ತಾರ, ಫಟ್ ಅಂತೇಳಿ ಹಾಸಿಗೆಯಿಂದ ಎದ್ದು ಕ್ಯಾಸ ಗೂಗಲ್ ಒಳಗೆ ಹೋಗಿ ಕ್ಯಾಸ ಬಿಲೀವ್ ಅನ್ನು ವಾಲ್ ಪೇಪರ್ ಡೌನ್ಲೋಡ್ ಮಾಡ್ತಾರ. ಗೂಗಲ್ ಒಳಗೆ ಹೋಗಿ ಬಿಲೀವ್ ಅನ್ನು ವಾಲ್ ಪೇಪರ್ ಡೌನ್ಲೋಡ್ ಮಾಡಿ ತನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ಇಟ್ಕೋತಾರ. ಸ್ಕ್ರೀನ್ ಮೇಲೆ ಇಟ್ಕೊಂಡ್ ಕ್ಯಾಸ ಏನ್ ಮಾಡ್ತಾರ, ಹೋಗಿ ಕ್ಯಾಸ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. 10 ಗಂಟೆಯಿಂದ ಮ್ಯಾಚ್ ಸ್ಟಾರ್ಟ್ ಇರ್ತೈತಿ, ಅವ್ರು ಹೋಗಿ ಕ್ಯಾಸ ಸ್ಟಾರ್ಟ್ ಮಾಡ್ತಾರ. ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿ ಇಂಡಿಯಾ ಆಮೇಲೆ ಬೌಲಿಂಗ್ ಹಾಕಕ್ ಬರ್ತೈತಲ್ಲ, ಸೊ ಅವಾಗ ಇಂಡಿಯಾದ ಪರಿಸ್ಥಿತಿ ಎಲ್ಲಿಗಿತ್ತಪ್ಪ ಅಂತಂದ್ರೆ ಬರೀ 31 ರನ್ ಗೆಲ್ಲಾಕ್ಬೇಕಾಗಿದ್ದು ಇಂಗ್ಲೆಂಡ್ ಹತ್ರ 4 ವಿಕೆಟ್ಸ್ ಇದ್ದು. ಇನ್ನ ಬರೀ ಅವರು 6 ವಿಕೆಟ್ ಹೋಗಿದ್ದು, 340 ರನ್ ಆಗಿದ್ದು. ಅವರು ಇನ್ನು ಬರೀ 31-32 ರನ್ ಬೇಕಾಗಿದ್ದು. ಅವಾಗ ಇನ್ನು ಅವ್ರ ಹತ್ರ 4 ವಿಕೆಟ್ಸ್ ಅದಾವ. ಇಂಡಿಯಾ ಒಳಗೆ ಒಬ್ರು ಅನ್ಕೊಂಡಿದ್ದಿಲ್ಲ ಈ ಮ್ಯಾಚ್ ಇಂಡಿಯಾ ವಿನ್ ಆಗ್ತೈತಿ ಅಂತ ಹೇಳಿ. ಒಂದು 10% ಪೀಪಲ್ ಅನ್ಕೊಂಡಿದ್ದಿಲ್ಲ, ಯಾಕಂದ್ರೆ ಅಷ್ಟು ಕ್ರಿಟಿಕಲ್ ಇತ್ತು. ಶುಭ್ಮನ್ ಗಿಲ್ ಅವ್ರು ಹೇಳಾಕತ್ತಿದ್ರ ಡ್ರೆಸ್ಸಿಂಗ್ ರೂಮ್ ಒಳಗ ಗೌತಮ್ ಗಂಭೀರ್ ಅವ್ರಿಗೆ ಅರ್ಥ ಮಾಡ್ಸಾತಿದ್ರಂತ. ಏನ್ ಅರ್ಥ ಮಾಡ್ಸಾತಿದ್ರಪ್ಪ ಅಂತಂದ್ರ, ನೀವು ಯಾರು ಗಿವ್ ಅಪ್ ಮಾಡಕ್ ಹೋಗ್ಬೇಡ್ರಿ, ಇಷ್ಟೊತ್ತನ ನೀವು ಏನ್ ಮ್ಯಾಚ್ ಆಡಿರಲ್ಲ ಆ ಮ್ಯಾಚ್ ಅದು ಯಂಗ್ಸ್ಟರ್ಸ್ ಆಡಿದ ಮ್ಯಾಚು. ಇನ್ ಮೇಲೆ ನೀವು ಏನ್ ಆಡ್ತಿರಲ್ಲ ಇದು ಗನ್ಮ್ಯಾನ್ಸ್ ಆಡೋ ಮ್ಯಾಚು. ನೀವು ಗನ್ ತರ ಆಡ್ರಿ, ಯಾರು ಗಿವ್ ಅಪ್ ಮಾಡಕ್ ಹೋಗ್ಬೇಡ್ರಿ, 100% ಎಫರ್ಟ್ಸ್ ಹಾಕ್ರಿ, ಏನಾಗ್ತೈತೆ ಅನ್ನೋದನ್ನ ದೇವರ ಮೇಲೆ ಬಿಡುನು, ನೀವು ಕಾನ್ಫಿಡೆನ್ಸ್ ನಿಂದ ಆಡ್ರಿ ಅಂತೇಳಿ ಗೌತಮ್ ಗಂಭೀರ್ ಅವ್ರಿಗೆ ಹೇಳ್ತಾರ. ಹೇಳಿದ್ಗಳು ಇವ್ರು ಯಂಗ್ಸ್ಟರ್ಸ್ ಬಂದ್ ಕ್ಯಾಸ್ ಬೌಲಿಂಗ್ ಹಾಕ್ತಾರ. ಅದು ಅನ್ಬಿಲೀವೇಬಲ್. ಯಾವ ತರ ಮ್ಯಾಚ್ ನಡೆಯತ್ತಿತ್ತಪ್ಪ ಅಂತಂದ್ರೆ ಟೆಸ್ಟ್ ಅನ್ಸಾತಿದ್ದೇನ ಇಲ್ಲ, ನಾವು T20 ನೋಡಾಕತ್ತೇವೇನೋ ಅನ್ನೋ ತರ ಫೀಲ್ ಬರಾಕತ್ತಿತ್ತು. ಆ ತರ ಅಟ್ಯಾಕಿಂಗ್ ಕ್ರಿಕೆಟ್ ಆಡ್ತಾರ, ಆ ತರ ಅಟ್ಯಾಕಿಂಗ್ ಬೌಲಿಂಗ್ ಹಾಕ್ತಾರೆ. ಮೊಹಮ್ಮದ್ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಅವರು ಹಂಗ 1 by 1 ವಿಕೆಟ್ ತೆಗಿತಾ 6 ರನ್ನಿಂದ ವಿಜೇತರಾಗ್ತಾರ. 6 ರನ್ನಿಂದ ವಿಜೇತರ ಆಗುದ್ರ ಹಿಂದೆ ಅವ್ರು ಎಷ್ಟು ಸ್ಟ್ರಗಲ್ ಇತ್ತಪ್ಪ ಅಂತಂದ್ರೆ, ಮೊಹಮ್ಮದ್ ಸಿರಾಜ್ ಅವರು ಹೆರಿ ಬ್ರೋಕ್ ಅವ್ರು ಕ್ಯಾಚ್ ಮಿಸ್ ಮಾಡಿಬಿಡ್ತಾರ. ಅವಾಗ ಎಲ್ಲ ಅಲ್ಲಿ ಸ್ಟೇಡಿಯಂನಾಗ ಕುಂತವ್ರೆಲ್ಲ ಮೊಹಮ್ಮದ್ ಸಿರಾಜ್ ಅವ್ರಿಗೆ ಕ್ರಿಟಿಸೈಸ್ ಮಾಡ್ತಿರ್ತಾರ. ಅಯ್ಯೋ ಎಂತ ಮ್ಯಾಚ್ ಬಿಟ್ಪ, ಮ್ಯಾಚ್ ಲಾಸ್ ಅಂತ ಮೂಮೆಂಟ್ ಒಳಗೆ ಕ್ಯಾಚ್ ಬಿಟ್ಟಲ್ಪ ಅಂತೇಳಿ ಅವ್ರಿಗೆ ಕ್ರಿಟಿಸೈಸ್ ಮಾಡ್ತಿರ್ತಾರ. ಅದೇ ಸೇಮ್ ಕ್ರಿಟಿಸೈಸ್ ಆಗಿದ್ ಮನುಷ್ಯನನ್ನ ಲಾಸ್ಟ್ ಟೈಮ್ ಒಳಗ ರವೀಂದ್ರ ಜಡೇಜಾ ಮತ್ತ ಅವ್ರು ಬ್ಯಾಟಿಂಗ್ ಮಾಡುವಾಗ ಅವ್ರ ಬ್ಯಾಟ್ ಅನ್ನ ಮೂವ್ಮೆಂಟ್ ಮಾಡಿ ಬರೋ ಬಾಲ್ ಅನ್ನ ಡಿಪೆಂಡ್ ಮಾಡಿರ್ತಾರ. ಬಾಲ್ ಡಿಪೆಂಡ್ ಮಾಡಿರೂ ಕೂಡ ಅದೇನಾಗ್ತೈತಿ, ಹೋಗಿ ಕ್ಯಾಸ್ ಉಳ್ಳಿ ಸ್ಟಂಪಿಗೆ ಹತ್ತಿ ಬೆಲ್ಸ್ ಬಿದ್ದ ಕ್ಯಾಸ ಮ್ಯಾಚ್ ಲಾಸ್ ಆಗ್ತೈತಿ ಇಂಡಿಯಾದ. ಸೊ ಅಂತದ್ರಾಗು ಅದ ಮನುಷ್ಯ ಕ್ರಿಟಿಸೈಸ್ ಆಗಿದ್ದ. ಪೂರ ಎಂಡ್ ಒಳಗೆ ಹೋಗಿದ್ ಮ್ಯಾಚ್, ಗೆಲ್ಲು ಮ್ಯಾಚ್, ಅದು ಅಚಾನಕ್ ಆಗಿ ಹೋಗಿ ಕ್ಯಾಸ ಬಾಲ್ ಸ್ಟಂಪಿಗೆ ಕುಂತ ಕ್ಯಾಸ ಅದು ಮ್ಯಾಚ್ ಇಂಡಿಯಾ ಸೋತಿತ್ತು. ಸೊ ಅಲ್ಲೂ ಕ್ರಿಟಿಸೈಸ್ ಆಗಿದ್ದ ಮನುಷ್ಯ. ಇಲ್ಲೂ ಒಂದು ಕ್ಯಾಚ್ ಬಿಟ್ಟ, ಇಲ್ಲೂ ಕ್ರಿಟಿಸೈಸ್ ಆಗಕ್ಕೆ, ಅದೊಂದು ಕ್ಯಾಚ್ ವಿನ್ನಿಂಗ್ ಕ್ಯಾಚ್ ಆಗ್ಬೋದಿತ್ತು. DSP ಸಿರಾಜ್ ಅದನ್ನ ಬಿಟ್ಬಿಟ್ಟಲ್ಪ ಅಂತ ಹೇಳಿ ಅಲ್ಲೂ ಅವಂಗ ಕ್ರಿಟಿಸೈಸ್ ಮಾಡಿರು. ಆದ್ರ ಆ ಮನುಷ್ಯ ಮೆಂಟಲಿ ವೀಕ್ ಆಗ್ಲಿಲ್ಲ, ಮೆಂಟಲಿ ಅವ ಮುರಿದು ಹೋಗ್ಲಿಲ್ಲ. ಪ್ರತಿಯೊಂದು ಬಾಲ್ ಅನ್ನು ಇದು ನನ್ನ ಮೊದಲನೇ ಬಾಲ್ ಅನ್ನೋ ತರ ಹಾಕಿದ. ನಮ್ಮ ಈಗ ಇಂಗ್ಲೆಂಡ್ ಟೂರ್ ಒಳಗೆ ಎಲ್ಲಕ್ಕಿಂತ ಜಾಸ್ತಿ ಬಾಲ್ ಹಾಕಿದವರಪ್ಪ ಅಂತಂದ್ರೆ ಮೊಹಮ್ಮದ್ ಸಿರಾಜ್ 1113 ಬಾಲ್ ಅನ್ನ ಹಾಕಿದಾರ. ಅವರಷ್ಟು ಬಾಲ್ ಯಾರು ಹಾಕಿಲ್ಲ. 900 ಬಾಲಿನ ಮೇಲೆ ಯಾರು ಬಾಲ್ ಹಾಕಿಲ್ಲ. ಬಟ್ ಸಿರಾಜ್ ಅವರು 1113 ಬಾಲ್ ಹಾಕಿದಾರ. ಅವ್ರ ಎಕ್ಸ್ಟ್ರಾ ಎಫರ್ಟ್ ಎಂತ ಎಫರ್ಟ್ ಅಂತಂದ್ರ, ಅವ್ರನ್ನು ಲೈನ್ ಅಂಡ್ ಲೆಂತ್ ಮೇಲೆ ಏನಾದ್ರೂ ಮಿಸ್ಟೇಕ್ ಆಗ್ಬೋದು, ಅವ್ರು ಶಾರ್ಟ್ ಗೇಂದ್ ಹಾಕ್ಬೋದು, ಅವ್ರು ಏನಾದ್ರೂ ಒಂದು ಸಣ್ಣ ಮಿಸ್ಟೇಕ್ ಮಾಡ್ಬೋದು. ಬಟ್ ಅವರು ಯಾವಾಗ್ಲೂ ಎಫರ್ಟ್ಸ್ ಮೇಲೆ ಮಿಸ್ಟೇಕ್ ಆಗಿಲ್ಲ. ಪ್ರತಿಯೊಂದು ಬಾಲ್ನ ಇದ ಮೊದಲನೇ ಬಾಲ್ ಅನ್ನೋ ತರ ಹಾಕ್ತಾರ. ಕಂಟಿನ್ಯೂ 140 ಒಗಿತಾರ. 140 ಸ್ಪೀಡ್ ಒಗಿಬೇಕಂದ್ರೆ ಸಾಧಾರಣ ಮಾತಲ್ಲ. ನಮ್ ಕಡೆಯಿಂದ 4 ಬಾಲ್ ಹಾಕಕ್ಕಾಗುದಿಲ್ಲ. ಆ ತರ 1113 ಬಾಲ್ ಅನ್ನ ಹಾಕಿದ್ದಾರೆ. ಸೊ ದೇವ್ರ ಅವ್ರಿಗೆ ಲಾಸ್ಟ್ ಯಾವ ತರ ಸಕ್ಸಸ್ ಕೊಟ್ಟ, ಅವ್ರಿಗೆ ಯಾವ ತರ ಹೈಲೈನ್ಸ್ ಸಿಕ್ತಪ್ಪ ಅಂತಂದ್ರೆ ಅನ್ಬಿಲೀವೇಬಲ್ ಅಂತಾರ. ಅದಕ್ಕ ಅನ್ಬಿಲೀವೇಬಲ್ ಯಾಕಪ್ಪ ಅಂತಂದ್ರೆ, ನನಗೋಸ್ಕರ ನಮ್ಮ ಇಂಡಿಯಾ ಗೆಲ್ಲಾಕತೈತಿ, ನಾ ಅದಕ್ಕ ಹೊಣೆಗಾರ ಆಗಕತ್ತೇನೆ, ನಮ್ಮ ಇಂಡಿಯಾನ ಗೆಲ್ಸಾಕತೇನಪ್ಪ ಅಂತಂದ್ರೆ ಅದು ಎಂತ ಪ್ರೌಡ್ ಫೀಲ್ ಅಂತಂದ್ರೆ ಅಂತ ಪ್ರೌಡ್ ಫೀಲ್ ಊಹೆ ಮಾಡಕ್ಕೂ ಆಗುದಿಲ್ಲ. ಸೊ ಆ ತರ ಫೀಲ್ ಅದ. ಸೊ ಅವರು ಬೆಳಿಗ್ಗೆ ಎದ್ದ ಅವ್ರದೊಂದು ಘಟನೆ ಹೇಳ್ಕೊಂಡ್ರು, ನನಗೆ ಹಿಂಗ್ ಬಿಲೀವ್ ಅಂತೇಳಿ ಬಂದಿತ್ತು. ಇದ್ರೊಳಗ ಬುಮ್ರಾ ಅವರು ಇದ್ದಿರ್ಕಿಲ್ಲ, ರಿಷಬ್ ಪಂತ್ ಅವರು ಇದ್ದಿರ್ಕಿಲ್ಲ, ರವಿಚಂದ್ರನ್ ಅಶ್ವಿನ್ ಅವರು ಇದ್ದಿರ್ಕಿಲ್ಲ. ಸೊ ಅಂತ ಮ್ಯಾಚ್ ಇದೆ. ಈಗ 5 ಮ್ಯಾಚ್ ಆಡಿರೋ ಅದ್ರೊಳಗೆ 2 ಇಂಡಿಯಾ ಗೆದ್ದೈತಿ, 2 ಇಂಗ್ಲೆಂಡ್ ಗೆದ್ದೈತಿ. ಬಟ್ ಆ 2 ಮ್ಯಾಚ್ ಗೆದ್ದಿದ್ರೊಳಗ ಬುಮ್ರಾ ಇದ್ದಿದ್ದಿಲ್ಲ.
ಇವ್ರ ಮೊಹಮ್ಮದ್ ಸಿರಾಜ್ ಅವರ ಆ ಮ್ಯಾಚ್ ಒಳಗ ಎಂತ ಬೌಲಿಂಗ್ ಮಾಡಿದಾರಪ್ಪ ಅಂತಂದ್ರೆ ಒಂದ್ ಮ್ಯಾಚ್ 5 ವಿಕೆಟ್, ಒಂದ್ ಮ್ಯಾಚ್ 6 ವಿಕೆಟ್. ಸೊ ಅದಕ್ಕಾಗಿ ಯಾವಾಗ್ಲೂ ನಮಗ್ ದೇವ್ರ ಏನಾದ್ರು ಒಳ್ಳೇದ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮನ್ನ ಸಂಕಟಕ್ಕೆ ಸಿಲುಕಿಸ್ತಿರ್ತಾನೆ. ನೀವು ಅದನ್ನ ಯಾರು ಬೇಜಾರಾಗಿ ತಿಳ್ಕೊಳಕ್ ಹೋಗ್ಬೇಡ್ರಿ, ಮೋಟಿವೇಟೆಡ್ ಆಗಿರ್ರಿ. ಯಾಕಪ್ಪ ಅಂತಂದ್ರೆ ಸಕ್ಸಸ್ ಸಿಗೋ ಮೊದಲು ಮನುಷ್ಯಾಗ ಕಷ್ಟ ಇರುವುದನ್ನ, ಕಷ್ಟ ಇಲ್ಲದ್ಲೆ ಆಗಂದ್ರೆ ಯಾವುದೂ ಆಗುದಿಲ್ಲ. ಸೊ ಇದನ್ನೊಂದು ಮೋಟಿವೇಶನ್ ಅಂತೇಳಿ ಅರ್ಥ ಮಾಡ್ಕೊರಿ, ಅವ್ರದೊಂದು ಇನ್ಸ್ಪಿರೇಷನ್ ಅಂತೇಳಿ ತಗೊಂಡ್ ಕ್ಯಾಸ ನಮ್ಮ ಜೀವನದಾಗ ನಾವು ಮುಂದೆ ಬರಬೇಕಪ್ಪ ಅಂತೇಳಿ ಮಿನಿಮಮ್ ಆಗಿ ಒಂದು ವರ್ಷ ಆದ್ರೂ, ಒಂದು 6 ತಿಂಗಳಾದ್ರೂ ಏನಾದ್ರೂ ಒಂದು ವೇ ಹಿಡ್ಕೋರಿ. ಆ ವೇ ಮೇಲೆ ಮಿನಿಮಮ್ ಒಂದು 6 ಮಂತ್ ಆಗ್ಲಿ, 1 ಇಯರ್ ಆಗ್ಲಿ, ಅದ್ರ ಮೇಲೆ ಕಷ್ಟಪಡ್ರಿ, ಕನ್ಸಿಸ್ಟೆನ್ಸಿ ಆಗಿ ತೋರಿಸ್ರಿ. ಸೊ ಆಮೇಲೆ ಅದು ನಿಮ್ ನಸೀಬೊಳಗೆ ಬರ್ದಿತ್ತಪ್ಪ, ಅದ್ರಲ್ಲಿಂದ ನಿಮ್ಗೆ ಮುಂದೆ ಒಳ್ಳೇದಾಗ್ತದಪ್ಪ ಅಂದ್ರೆ ದೇವ್ರ ಖಂಡಿತ ಕೊಡ್ತಾನೆ. ಅದ್ ನಿಮ್ಗೆ ಒಳ್ಳೇದಾಗುದಿಲ್ಲಪ್ಪ, ಅದ್ರಲ್ಲಿಂದ ನಿಮ್ಗೆ ಮುಂದೆ ಸಂಕಟ ಆಯ್ತಂದ್ರೆ ದೇವ್ರ ಅದನ್ನ ತಡಿತಿರ್ತಾನೆ. ಸೊ ಅದನ್ನ ಯಾವಾಗಲೂ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಬಾಯ್.